ಏನಂತಂದ್ರೆ ಕಳೆದ 2017ರಲ್ಲಿ ಪ್ರಾರಂಭವಾಗಿರುವಂತಹ ನಾಗರಬೆಟ್ಟ ಏತ ನೀರಾವರಿ ಇನ್ನೂ ಕೂಡ ಸಂಪೂರ್ಣವಾಗಿ ಮುಗಿದಿಲ್ಲ. ಈಗ ಬರ್ತಾ ನೋಡ್ತಾ ಇದ್ದೇವೆ ಎಲ್ಲಾ ಕಾಲುವೆಗಳು ಈಗಾಗಲೇ ಅರ್ಧ ಮಣ್ಣು ಹಾಕಿ ಮುಚ್ಚಾರ, ಕೆಲವೊಂದು ಕೆಲವೊಂದು ಬಿದ್ದಾವ. ಇಂಥ ಸಮಸ್ಯೆ ನಡ್ಬರ್ಕ ಈ ಯೋಜನೆಯನ್ನ ಪೂರ್ಣ ಮಾಡ್ಬೇಕಂತ ಹೇಳಿ ಈ ಭಾಗದ ಹಲವಾರು ರೈತರು, ಸುಮಾರು 14 ಹಳ್ಳಿ ಬರ್ತಾವ, ಇದು ಕಲ್ಕೋತೀನಿ 14 ಹಳ್ಳಿ ರೈತರು ಕೂಡ ಪ್ರತಿನಿತ್ಯ ಆಲಮಟ್ಟಿ ಜಲಾಶಯಕ್ಕೆ ಹೋಗಿ ಬಂದಾರ, ಸಂಬಂಧಪಟ್ಟರು ಮಾತಾಡ್ಯಾರ. ಆದ್ರೂ ಕೂಡ ಈ ಯೋಜನೆ ಸಂಪೂರ್ಣವಾಗಿ ಮುಗಿದಿಲ್ಲ. ಅದಕ್ಕೆ ಮೊನ್ನೆ ದಿನ ಶಾಂತಗೌಡರು ಹೇಳಿದ್ರು, ಇಲ್ಲ ಈ ಭಾಗದೊಳಗೆ ಬಹಳ ಸಮಸ್ಯೆ ಅದಾವ್ರಿ ಮುದ್ದೇಬಿಹಾಳ ತಾಲೂಕಿಗೆ ಸಂಬಂಧಪಟ್ಟಂಗ ಈ ವರ್ಷ ಒಟ್ಟಾರೆಯಾಗಿ ಒಂದು ಸಣ್ಣ ನೆಪ ಹೇಳ್ಕೊಂಡು, ಕರೆಂಟ್ ಕಂಬ ಒಂದು ಬಿದ್ದದ ಅಂತ ಹೇಳಿ ನೆಪ ಹೇಳ್ಕೊಂಡು ಕೆರೆಗಳಿಗೆ ನೀರೇ ಹರಿಸಿಲ್ಲ ಅಂತ ಹೇಳಿದ್ರು. ನಮ್ಗೆಲ್ಲ ಗೊತ್ತಿರಲಿ, ಪ್ರತಿ ವರ್ಷ ಬೇಸಿಗೆ ಸಂದರ್ಭದೊಳಗ 2 ಸರ್ತಿ ಎಲ್ಲಾ ಕೆರೆಗಳನ್ನು ತುಂಬ್ತಾರೆ. ಇಡೀ ಜಿಲ್ಲೆಯಲ್ಲಿರುವಂತಹ 124 ಕೆರೆಗಳನ್ನ ಸಂಪೂರ್ಣವಾಗಿ ತುಂಬ್ತಾರೆ. ಆದ್ರ ಮೊನ್ನೆ ದಿನ ಮುದ್ದೇಬಿಹಾಳ ತಾಲೂಕಿನಲ್ಲಿ ಏನಾಗಿತ್ತು ಅಂತಂದ್ರ, ಒಂದು ಗಾಳಿ ಮಳೆ ಬೀಸಿದಂತ ಸಂದರ್ಭದಲ್ಲಿ ಅದೇನು ದೊಡ್ಡ ಟವರ್ ಕಂಬ ಬರ್ತಲ್ಲ, ಅದು ಬಿದ್ದಿತ್ತು. ಅದನ್ನ ನಾವು ಹೇಳ್ಕೊಂಡು ಒಟ್ಟಾರೆಯಾಗಿ ಅದನ್ನು ತುಂಬಿದಿಲ್ಲ. ಅದಕ್ಕೆ ಶಾಂತಗೌಡರು ಹೇಳಿದಂತ ಸಂದರ್ಭದಲ್ಲಿ ಮೊನ್ನೆ 5ನೇ ತಾರೀಕು KBJNL ಚೀಫ್ ಇಂಜಿನಿಯರ್ ಆಫೀಸ್ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಸುಮಾರು ಒಂದು 200 ಜನ ಈ ಭಾಗದ ರೈತರೊಂದಿಗೆ ಒಂದು ಹೋರಾಟವನ್ನು ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು, ಬಾಗಲಕೋಟದಾಗಿದ್ರು ಅವರು ಬರ್ಬೇಕು, ಬಾಗೇವಾಡಿಯಾಗಿದ್ರು ಅವರು ಬರ್ಬೇಕಂತ ಹೇಳಿ ಎಲ್ಲ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸ್ಕೊಂಡು ಅಲ್ಲಿ ಏನು ಸಮಸ್ಯೆ ಐತಿ ನಮ್ಗೆ ಗೊತ್ತಿಲ್ಲ, ಒಟ್ಟಾರೆ 2 ದಿವಸನಾಗ ಎಲ್ಲಾ ಕೆರೆಗಳನ್ನು ತುಂಬಿಸ್ಬೇಕಂತ ಹೇಳಿ ಒತ್ತಡ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಇಲ್ರಿ ಅದು ಒಂದು ತಿಂಗಳು ಕಾಲಾವಕಾಶ ಬೇಕು, ತುಂಬಾಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಅವಾಗ ನಾವು ಶಾಂತಗೌಡರು ಹೇಳಿದ್ರು, ಇಲ್ಲ ನೀವು ಹೆಂಗಾದ್ರೆ ಬಂದು ನಾವು ಚಾವಿನೇ ಹಾಕಿಬಿಡ್ತೀವಿ, ಆಫೀಸ್ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ, ಇಡೀ ರಾಜ್ಯದ ಎಲ್ಲಾ ರೈತರು ಕೂಡ ಇಲ್ಲಿ ಬರ್ತಾರೆ ಅಂತ ಹೇಳಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದಂತಹ ಸಂದರ್ಭದಲ್ಲಿ ಅವಾಗ ಅಧಿಕಾರಿಗಳು ಅವ್ರಿಗೆ ಒಂದಿಟ್ಟು ತಳಮಳ ಚಾಲೂ ಆಯ್ತು. ಏನಪ್ಪಾ ಇಷ್ಟು ದಿನ ನಮ್ಗೆ ಬರೇ ಪೊಲೀಸರು ಅವ್ರು ಇವ್ರು ಅಂತ ಅಂತಿದ್ದೆವು, ಈಗ ರೈತರು ಕೂಡ ಆಫೀಸಿಗೆ ಬಂದು ಇಷ್ಟು ದೊಡ್ಡ ಮಟ್ಟದ ಒಂದು ಒತ್ತಡ ಹಾಕ್ತಾರಪ್ಪ ಅಂತಂದ್ರೆ ಹೆಂಗ್ ಮಾಡ್ಬೇಕಂತ ಹೇಳಿ ಅವರು ಚೀಫ್ ಇಂಜಿನಿಯರ್ಗ ಮತ್ತು MD ಅವರಿಗೆ ಮಾತಾಡ್ಕೊಂಡ್ರು. ಮತ್ತು ಆ ಸಂಬಂಧಪಟ್ಟ KPDCL ಅಧಿಕಾರಿಗಳು ಬಾಗಲಕೋಟದೊಳಗೆ ಒಂದು ಮೀಟಿಂಗ್ ಒಳಗಿದ್ರು. 1 ತಾಸು ಟೈಮ್ ಒಳಗೆ ನೀವು ಬರ್ಬೇಕಂತ ಹೇಳಿ ಆಜ್ಞೆ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಬಾಗಲಕೋಟದಿಂದ ಆಲಮಟ್ಟಿಗೆ ಬಂದ್ರು. ನಮ್ಗೆ ಇನ್ನೂ 1 ತಿಂಗಳು ಆಗಲ್ಲ ಅಂದ್ರೆ ಅದೇನು ಗೊತ್ತಿಲ್ಲ, 2 ದಿವಸನಾಗ ಹರಿಸ್ಬೇಕಂತ ನೀರು ಹರಿಸ್ಬೇಕಂತ ಹೇಳಿ ಆರ್ಡರ್ ಮಾಡಿದಾಗ ಮತ್ತೆ ಅವರು ನೆಗೋಸಿಯೇಷನ್ ಮಾಡಿ, ಇಲ್ಲ ಇದು ಸ್ಪೆಷಲ್ ಐತ್ರಿ ಕಂಬ, ಇಲ್ಲಿ ಮಾಡಂಗಿಲ್ಲ, ಇದನ್ನ ಬೆಂಗಳೂರೊಳಗೆ ಸ್ಪೆಷಲ್ ಆರ್ಡರ್ ಕೊಟ್ಟು ಮಾಡಿಸ್ಬೇಕು, 108 ಕತ್ತಿ ಹೇಳಿದ್ರು. ಅದೇನೂ ಗೊತ್ತಿಲ್ಲ, ನಮ್ಗೆ ಒಟ್ಟು 2 ದಿವಸ ನೀರು ಹರಿಸ್ಬೇಕಂತ ಹೇಳಿ ಗಟ್ಟಿ ಹಿಡಿದಂತ ಸಂದರ್ಭದಲ್ಲಿ ಅವರು ಆಯ್ತ್ರಿ ನಮಗೊಂದು 5 ದಿನಾರೇ ಕಾಲಾವಕಾಶ ಕೊಡ್ರಿ ಅಂತಂದ್ರು. ಕಡೆಗೆ ಸೋಮವಾರ ಒಳಗಾಗಿ ನೀವು ನೀರು ಹರಿಸ್ರಿ ಅಂತ ಹೇಳಿದ್ದು. ಅದು ನಿನ್ನೆ ದಿನ ಎಲ್ಲ ಕಾಲುವೆಗಳ ಮೂತ್ರ ಈಗ ನೀರು ಬಂದದ, ಕೆರೆಗಳನ್ನು ತುಂಬಲಾಕತ್ತಾರೆ. ಇದು ಕೂಡ ಒಂದು ರೈತರ ಸಂಘಟನೆ ಹೋರಾಟದ ಶಕ್ತಿ. ಅದನ್ನ ಈಗಾಗಲೇ 36 ಕೆರೆಗಳನ್ನ ಈಗ 2-3 ದಿವಸನಾಗ ಎಲ್ಲ ಕಡೆ ನೀರು ಬಿಡ್ತಾರೆ. ಅದು ಕೂಡ ಶಾಂತಗೌಡರ ಒಂದು ಪ್ರಯತ್ನದ ಫಲವಾಗಿ ಈಗ ಆಗ್ಯದ. ಇನ್ನು ಪ್ರಮುಖವಾಗಿ ಇವತ್ತು ಬಂದಂತ ವಿಷಯ ಏನಪ್ಪಾ ಅಂತಂದ್ರ, ವಿಜಯಪುರ ಜಿಲ್ಲೆಯಲ್ಲಿ ನಮ್ಗೆಲ್ಲ ಗೊತ್ತಿರಲಿ ಪಂಚ ನದಿಗಳ ಜಿಲ್ಲೆ ಅಂತ ಕರಿತೀವಿ. 5 ಜಿಲ್ಲೆಗಳು ನಮ್ದೇ ಐತಿ. ಆಲಮಟ್ಟಿ ಜಲಾಶಯ ಇಲ್ಲೇ ಐತಿ, ನಾರಾಯಣಪುರ ಜಲಾಶಯ ಇಲ್ಲೇ ನಾವು, ಆದ್ರೂ ಕೂಡ ಕುಡಿಲಕ್ ನೀರಿಲ್ಲ. ಇಂಥ ಸಂದರ್ಭದೊಳಗೆ ನಮ್ಮ ರೈತರು ನಮ್ಗೆಲ್ಲ ಗೊತ್ತಿರಲಿಲ್ಲ, ಮೈಸೂರು ಭಾಗದೊಳಗ ಸುಮಾರು 1000 ವರ್ಷಗಳ ಹಿಂದೆ ನೀರಾವರಿ ಆಗೈತಿ. ಆದ್ರೆ ಇಲ್ಲಿರುವಂತಹ ನಮ್ಮ ರಾಜಕಾರಣಿಗಳು, ನಮ್ಮನ್ನಾಳಿರುವಂತಹ ರಾಜರುಗಳ ಒಂದು ಪರಿಣಾಮದಿಂದಾಗಿ ನೀರಾವರಿನೇ ಆಗಿಲ್ಲ. ಆಲಮಟ್ಟಿ ಜಲಾಶಯ ಇದ್ರೂ ಕೂಡ ಅದನ್ನು ಸಂಪೂರ್ಣವಾಗಿ ಬಳಕೆ ಮಾಡುವಂತಹ ಹಕ್ಕು ನಮಗಿಲ್ಲ. ಸೊ ಇದು ಹಿಂಗೆ ಐತಪ್ಪ ಅಂತಂದ್ರೆ ಮುಂದಿನ ದಿನ ಬಂದಾಗ ಬಹಳ ದುಸ್ತರ ಆಗ್ತದೆ ಅಂತ ಹೇಳಿ ಒಂದಿಷ್ಟು ನಾವೆಲ್ಲ ರೈತ ಮುಖಂಡರುಗಳು ಮೊನ್ನೆ ದಿನ ದರ್ಬಾರ್ ಗ್ರೌಂಡ್ನಲ್ಲಿ ಸುಮಾರು ಒಂದು 10,000 ರೈತರೊಂದಿಗೆ ಒಂದು ದೊಡ್ಡ ಸಮಾವೇಶ ಮಾಡಿದಂತ ಸಂದರ್ಭದಲ್ಲಿ ಆಲಮಟ್ಟಿ ಜಲಾಶಯವನ್ನ ಸಂಪೂರ್ಣವಾಗಿ 519.6 ರಿಂದ 524.256 ಏರಿಸಬೇಕಂತ ಹೇಳಿ ಆ ಒಂದು ಅಧಿಕೃತ ಹೋರಾಟಕ್ಕೆ ಕೃಷ್ಣೇ ಕಹಳೆ ಅಂತ ಹೇಳಿ ಒಂದು ಚಾಲನೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದಂತಹ ಶಶಿಕಾಂತ್ ಗುರೂಜಿ ಅವರು, ರಾಜ್ಯಾಧ್ಯಕ್ಷರಾದಂತಹ ಚುನಪ್ಪ ಪೂಜಾರಿ ಅವರ ಆದಿಯಾಗಿ ರಾಜ್ಯದ 31 ಜಿಲ್ಲೆಗಳಿಂದ ರೈತ ಮುಖಂಡರುಗಳು ಬಂದಿದ್ರು. ವಿಜಯಪುರ ಜಿಲ್ಲೆ 13 ತಾಲೂಕುಗಳಿಂದ ಕೂಡ ಆ ಒಂದು ಹೋರಾಟಕ್ಕೆ ಬಂದಿದ್ರು. ಆ ಒಂದು ಹೋರಾಟವನ್ನ ಮುಂದಿನ ದಿನ ಬಂದಾಗ ನಾವು ದೊಡ್ಡ ಮಟ್ಟದಾಗ ಒಯ್ಯಾಕತ್ತೀವಿ. ಅವಾಗೂ ಕೂಡ ನಾವು ಪ್ರತಿಯೊಂದು ಹಳ್ಳಿಗೆ ಬರ್ತೀವಿ. ಯಾಕಂತಂದ್ರ ನಮಗೆಲ್ಲ ಗೊತ್ತಿಲ್ಲ, 1000 ವರ್ಷದಿಂದ ಮೈಸೂರೊಳಗೆ ನೀರಾವರಿ ಆಗಿ ವರ್ಷಕ್ಕೆ 2 ರಿಂದ 3 ಬೆಳೆ ತಗೋತಾರ. ಅಲ್ಲಿರುವಂತಹ ರೈತರು ಸಮೃದ್ಧವಾಗಿ ಬೆಳೆದಾರ, ಆರ್ಥಿಕವಾಗಿ ಕೂಡ ಬಲಿಷ್ಠರಾಗ್ಯಾರ. ಆದ್ರೆ ಬಿಜಾಪುರ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ಕೃಷ್ಣೆ ಅತ್ಯಂತ ಹೆಚ್ಚಿನ ಪ್ರಮಾಣದಾಗಿದ್ರು ಕೂಡ ಪ್ರತಿ ಸತಿ ರೈತ ಆತ್ಮಹತ್ಯೆಗಳನ್ನು ನೋಡ್ತಾ ಇದೀವಿ. ಸೊ ಈ ರೀತಿ ಆಗ್ಬಾರ್ದಪ್ಪ ಅಂತಂದ್ರೆ ಮೊದಲನೇದಾಗಿ ರೈತರೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಒಗ್ಗಟ್ಟು ಹೆಂಗ ಆಗ್ಬೇಕಪ್ಪ ಅಂತಂದ್ರೆ ಜಾತಿ, ಮತ, ಪಕ್ಷ ಅದೇನೇ ಇರ್ಲಾಕ, ನಿಮ್ದು ಯಾವುದೇ ಜಾತಿ ಇರಲಿ, ಯಾವುದೇ ಪಕ್ಷದವ್ರು ಎಲೆಕ್ಷನ್ ಬಂದಾಗ ನಿಮ್ ಓಟ್ ಬೇಕಾದವ್ರಿಗೆ ಹಾಕಿ, ನಮ್ಗೇನು ಸಂಬಂಧ ಇಲ್ಲ. ಅದೇ ರೀತಿಯಾಗಿ ರೈತರ ಸಮಸ್ಯೆ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಹೋರಾಟಕ್ಕೆ ಶಕ್ತಿ ತುಂಬಿದೆವಪ್ಪ ಅಂತಂದ್ರ ಕೇವಲ ಬಹಳ ದೂರ ಇಲ್ಲ, ಈ 1ನೇ ತಾರೀಕಿನ ಒಳಗಾಗಿ ಅಂದ್ರೆ ಜೂನಕ್ಕೆ ಮತ್ತೆ ನಮ್ಮ ರೈತರೆಲ್ಲ ಕೆಲಸ ಚಾಲು ಆಗ್ತಾವ. ಅದ್ರ ಒಳಗಾಗಿ ಒಂದು ಹೋರಾಟವನ್ನ ಆಲಮಟ್ಟಿಯಲ್ಲಿ ಮಾಡ್ಬೇಕಂತ ಹೇಳಿ ಈಗಾಗಲೇ ನಾವು ಒಂದಿಷ್ಟು ತೀರ್ಮಾನಗಳನ್ನು ಮಾಡ್ತಾ ಇದೀವಿ. ಅದಕ್ಕೆ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿ ಅವರು ಮತ್ತು ಚುನಪ್ಪ ಪೂಜಾರಿ ಅವರು ಒಂದು ಡೇಟ್ ಅನ್ನು ಕೊಟ್ಟ ನಂತರ ಈ ಹೋರಾಟಕ್ಕೆ ಚಾಲನೆ ಕೊಡ್ತೀವಿ. ಆ
ಆ ಹೋರಾಟ ಹೇಗಿರ್ತದಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ನಾಗರಬೆಟ್ಟಿ ನೀರಾವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಹುತೇಕ 90% ಕೆಲಸ ಮುಗಿದ ಅಂತ ಅನ್ಕೋತೀನಿ ನಾನು. ಕೇವಲ ಒಂದ್ 2-3 ರೈತರು ಅಲ್ಲಿ ಏನದ ತಕರಾರು ಮಾಡ್ಯಾರ ಅಂತ ಹೇಳಿ ಪೆಂಡಿಂಗ್ ಇಟ್ಟಾರ. ಆ ರೈತರು ಕೂಡ ಏನ್ ತಮ್ಮ ಹಿತಾಸಕ್ತಿಗೆ ಮಾಡಿದವ್ರು ನಮ್ಗ ಅವಾರ್ಡ್ ಕಾಪಿ ಕೊಡ್ರಿ ನೀವು ಕೆಲಸ ಚಾಲೂ ಮಾಡ್ರಿ ಅಂತ ಹೇಳಕತ್ತಾರೆ. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರ್ಲಿ ಚಿಮ್ಮಲಿಗೆ ಸುಮಾರು 20 ವರ್ಷದಿಂದ ಆದ್ರೂ ಕೂಡ ಇನ್ನೂ ಹಲವಾರು ರೈತರಿಗೆ ಪರಿಹಾರ ಬಂದಿಲ್ಲ. ಈ ರೀತಿ ರೈತರು ಸರ್ಕಾರದ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಾರ. ಆ ನಿಟ್ಟಿನೊಳಗ ಆ ರೈತರು ಕೂಡ ಕೇಳಿದ್ದು ಸತ್ಯ ಐತಿ. ಅದಕ್ಕೆ ಈ ಒಂದು ನಾಗರಬೆಟ್ಟಿ ನೀರಾವರಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ 1ನೇ ತಾರೀಕಿನ ಒಳಗಾಗಿ ಈ ಒಂದು ಹೋರಾಟವನ್ನು ಮಾಡಿ ಆ ಏನು ಕೆಬಿಜೆನಲ್ ಅಧಿಕಾರಿಗಳು ಸಂಪೂರ್ಣವಾಗಿ ಭೂಮಿ ಕಳೆದುಕೊಂಡಂತ ರೈತರಿಗೆ ಅವಾರ್ಡ್ ಕಾಪಿಯನ್ನು ಕೊಟ್ಟು ಅವ್ರಿಗೆ ಪರಿಹಾರ ಕೂಡ ಕೊಡಬೇಕು. ಅದೇ ತರನಾಗಿ ಸಂಪೂರ್ಣವಾಗಿ ನೀರನ್ನು ಹರಿಸಿ ಕೊನೆ ಭಾಗದಾಗ ಎಲ್ಲ ಹಳ್ಳಗಳ ಮುಖಾಂತರ ನೀರನ್ನು ಬಿಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದೀವಿ. ಅದಕ್ಕೆ ಇವತ್ತಿನ ದಿನ ನಿಮ್ಮ ಊರಿಗೆ ಬಂದು ಆ ಹೋರಾಟಕ್ಕ ಈ ಊರಿನಲ್ಲಿರುವಂತಹ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಒಂದು ಗಂಡು ಒಂದು ಹೆಣ್ಣು ನಾವೆಲ್ಲರೂ ಕೂಡ ಸ್ವಯಂ ಇಚ್ಛೆಯಿಂದ ಆ ಹೋರಾಟಕ್ಕೆ ಬರ್ಬೇಕಂತ ಹೇಳಿ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತಾ ಇದ್ದೀವಿ. ಇದು 2ನೇ ಹಂತ. ಈಗ ಕೆರೆ ನೀರು ತುಂಬಿಸಿದಾಯ್ತು, ನಾಗರಬೆಟ್ಟಿ ನೀರಾವರಾಯ್ತು. ಇದು ಆಗಿದ್ದು ದೊಡ್ಡ ಹೋರಾಟ ಏನಪ್ಪಾ ಅಂತಂದ್ರೆ ಆಲಮಟ್ಟಿ ಜಲಾಶಯ ಎತ್ತರ ಆಗ್ಬೇಕು. ಅದು ಆಯ್ತಪ್ಪ ಅಂತಂದ್ರೆ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಈಗ ಕೇವಲ 123ರಿಂದ 24 TMC ನೀರು ಹಿಡಿತದ. ಅಷ್ಟಿದ್ರೂ ಕೂಡ ಪ್ರತಿ ಸತಿ ಕಾಲುವೆದಾಗ ನೀರು ಬಿಡ್ತಾರೆ, ನಮ್ಮ ರೈತರು ಆರಾಮ್ ಇರ್ತೀವಿ ನಾವು. ಒಂದ್ ವೇಳೆ ಅದನ್ನು ಕಂಪ್ಲೀಟ್ ಆಯ್ತಪ್ಪ ಅಂತಂದ್ರೆ ಹೆಚ್ಚುವರಿ 100 TMC ನಮ್ಮ ಬಿಜಾಪುರ ಜಿಲ್ಲಾದಾಗ ಉಳಿತು. 100 TMC ನೀರು ನೀವು ವಿಚಾರ ಮಾಡ್ರಿ. 1 TMC ಅಂದ್ರೆ ಇವತ್ತಿನ ದಿನ 36 ಕೆರೆಗೆ ನೀರು ತುಂಬ್ತದೆ, 1 TMC ನೀರು. ಎಲ್ಲ ರೈತರು ವಿಚಾರ ಮಾಡ್ಬೇಕಿದ್ರೆ ನಾವು ಕೂಡ ಪ್ರಜ್ಞಾವಂತರಾಗಬೇಕು, ಶಿಕ್ಷಣವಂತರಾಗಬೇಕು. ಕೇವಲ ಬರೇ ನಾವು ಕೃಷಿ ಮಾಡ್ಕೊಂಡು ಹೋಗುವಂಥದ್ದಲ್ಲ. ಏನ್ ನಡೆದ ಸರ್ಕಾರದಾಗ ಏನ್ ನಡೆದ, ಏನೇನು ಬದಲಾವಣೆಗಳಾಗ್ಯಾವ, ಯಾವ ರೀತಿ ನಮ್ಗೆ ಅನ್ಯಾಯ ನಡೆದ ಅನ್ನೋದು ಕೂಡ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಬೇಕು. 1 TMC ನೀರಿಂದ ಈ 36 ಕೆರೆಗಳನ್ನು ತುಂಬಲಾಕ ಸಾಧ್ಯತೆಗಳದಾವ. ಅಂದ್ರ 100 TMC ನೀರಾಯ್ತಪ್ಪ ಅಂತಂದ್ರ ಎಲ್ಲಾ ಕೆರೆಗಳು ಎಲ್ಲಾ ಕಾಲುವೆಗಳು ಸಂಪೂರ್ಣವಾಗಿ ನೀರಾವರಿಯಾಗಿ ವಿಜಯಪುರ ಜಿಲ್ಲೆಯ ರೈತರು 2ರಿಂದ 3 ಬೆಳೆಗಳನ್ನ ಬೆಳ್ಕೊಳ್ಳೋಕೆ ನಮ್ಗೆ ಅನುಕೂಲ ಆಗ್ತದೆ. ಸೊ ದಯವಿಟ್ಟು ಎಲ್ಲರೂ ಎಚ್ಚೆತ್ತುಕೊಂಡು ಪ್ರತಿ ಊರಿನಲ್ಲಿರುವಂತ ಎಲ್ಲ ರೈತರು ಕೂಡ ಒಗ್ಗಟ್ಟಾಗಬೇಕು. ಅಂದಾಗ ಮಾತ್ರ ನಮ್ಗೊಂದು ನ್ಯಾಯ ಸಿಗ್ಲಕ್ಕೆ ಸಾಧ್ಯದ. ಅದಕ್ಕೆ ಮೊದಲೇ ಹಂತ ಇವತ್ತಿನ ದಿನ ಕೆರೆ ನೀರು ಸ್ಟಾರ್ಟ್ ಆಗ್ಯದ. 2ನೇ ಹಂತ ನಾಗರಬೆಟ್ಟಿ ನೀರಾವರಿ ಸಂಪೂರ್ಣವಾಗಿ ಮುಗಿಸ್ಬೇಕಾಗ್ಯದ. ಅದಕ್ಕೆ ತಾವೆಲ್ಲರೂ ಕೂಡ ಸರ್ಕಾರದಿಂದ ನಾಳೆ ಬರ್ತಕ್ಕಂಥ ಹೋರಾಟದಲ್ಲಿ ಈ ಊರಿನಲ್ಲಿರುವಂತ ಅರಸನಾಳ ಗ್ರಾಮದ ಪ್ರತಿಯೊಬ್ಬ ರೈತರು ಕೂಡ ಆ ಒಂದು ಹೋರಾಟಕ್ಕೆ ಬರ್ಬೇಕು ಅನ್ನೋದು ನಮ್ಮ ಕಳಕಳಿ ವಿನಂತಿ. ಇನ್ನು ಹೆಚ್ಚಿನ ಮುಂದಿನ ವಿಷಯ ಕುರಿತು ಶಾಂತಗೌಡರು ತಮ್ಮನ್ನು ಉದ್ದೇಶಿಸಿ ಮಾತಾಡಕತ್ತಾರ. ಸೊ ಯಾವುದೇ ಹಿರಿಯರು ಕಿರಿಯರು ದೊಡ್ಡವರು ಸಣ್ಣವರು ಅನ್ಬೇಡ್ರಿ. ಎಲ್ಲರೂ ಕೂಡ ಜಾತಿ ಮತ ಪಕ್ಷ ಬಿಟ್ಟು ಎಲ್ಲರೂ ಒಂದಾಗಿ ರೈತರ ಪರ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತ್ರ ಮುಗಿಸ್ತೇನೆ. ಜೈ ಜವಾನ್ ಜೈ.